ಮಂಡ್ಯ ಮಹಾಯುದ್ಧದಲ್ಲಿ ಎಲ್ಲವೂ ಆಯ್ತು. ಈಗ ಆರೋಪಗಳ ಸುರಿಮಳೆ ಜಾಸ್ತಿ ಆಗ್ತಾ ಇದೆ. ಮಂಡ್ಯ ರಣಕಣದಲ್ಲಿ ಎಲೆಕ್ಷನ್ ಸನಿಹದಲ್ಲಿ ಆರೋಪಗಳ ಸುರಿಮಳೆ ಜಾಸ್ತಿ ಆಗ್ತಾ ಇದೆ. ಮತದಾನಕ್ಕೆ 10 ದಿನ ಇರುವಾಗ ಸುಮಲತಾ ಅಂಬರೀಶ್ ಅವರು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಸುಮಲತಾ ಕುಟುಂಬದ ತೇಜೋವಧೆಗೆ ಜೆಡಿಎಸ್ ಹಾಗಾದ್ರೆ ಸಂಚನ್ನ ರೂಪಿಸಿದೆಯಾ? ಮುಂದಿನ ವಾರದಲ್ಲಿ ನನ್ನ ವಿರುದ್ಧದ ಆಡಿಯೋ ಅಥವಾ ವಿಡಿಯೋ ರಿಲೀಸ್ಗೆ ಕುತಂತ್ರ ನಡೆದಿದೆ. ನನ್ನ ಫೋಟೋ ಮಾರ್ಫ್ ಮಾಡಲು ಜೆಡಿಎಸ್ ಷಡ್ಯಂತ್ರ ರೂಪಿಸಿದೆ. ಇದಕ್ಕಾಗಿ ಸೋಷಿಯಲ್ ಮೀಡಿಯಾದ 2 ನಿಪುಣರನ್ನ ಸಂಪರ್ಕಿಸಿದೆ ಜೆಡಿಎಸ್. ಅವ್ರಿಗೆ ಒಂದು ಸೈಟ್ ಮತ್ತು 15 ಲಕ್ಷ ಆಮಿಷವನ್ನ ಕೂಡ ಒಡ್ಡಲಾಗಿದೆ. ಇದನ್ನ ಜೆಡಿಎಸ್ ನವರೇ ನಂಗೆ ತಿಳಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಸುಮಲತಾಗೆ ಮಾಹಿತಿಯನ್ನ ಕೊಟ್ಟಂತಹ ಜೆಡಿಎಸ್ ನಾಯಕ ಯಾರು ಅನ್ನೋದು ಈಗ ಕಾಡ್ತಾ ಇರುವಂತ ಪ್ರಶ್ನೆ. ಇವಾಗ ಹೇಳಬೇಕೋ ಬೇಡವೋ ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ಬಹುಶಃ ನೀವೆಲ್ಲರೂ ಇದ್ದೀರಾ, ಅದಕ್ಕೆ ನಾನು ಹೇಳಬೇಕು. ಈ ನೆಕ್ಸ್ಟ್ ವೀಕ್ ಬಂದು ಏನೋ ಸೋಷಿಯಲ್ ಮೀಡಿಯಾ ಥ್ರೂ ಒಂದು ದೊಡ್ಡ ಪರ್ಸನಲ್ ಅಟ್ಯಾಕ್ಸ್ ಮಾಡಬೇಕು ಅಂತಿದ್ದಾರೆ ಅಂತ ನನಗೆ JDS ಕಡೆಯಿಂದ ಒಬ್ಬರು ಟಾಪ್ ಸೋರ್ಸಿಂದ ನಿನ್ನೆ ಮಾಹಿತಿ ಬಂತು. ತುಂಬಾ ವರ್ಸ್ಟಾಗಿ ಹೋಗೋಕ್ಕೆ ನಾವು ರೆಡಿ ಇದ್ವಿ. ಯಾವುದೇ ಒಂದು ವಿಡಿಯೋನಾದರೂ ಮಾರ್ಫ್ ಮಾಡ್ತೀವಿ, ಫೋಟೋನಾದರೂ ಮಾರ್ಫ್ ಮಾಡ್ತೀವಿ, ಯಾರ ಕೈಲಾದರೂ ಹೇಳಿಕೆಗಳನ್ನ ನಾವು ಹೇಳಿಸ್ತೀವಿ ಅನ್ನೋ ಒಂದು ಮಟ್ಟಕ್ಕೆ ಹೋಗಬೇಕು ಅಂತಿದ್ದಾರಂತೆ. ನಮ್ಮ ಹತ್ರ ವರ್ಕ್ ಮಾಡ್ತಿದ್ದ ಒಬ್ಬ ಸ್ಟಾಫ್, ಮೊದಲು ಅಂಬರೀಷ್ ಅವರು ನಮ್ಮ ಜೊತೆಲಿ ವರ್ಕ್ ಮಾಡ್ತಿದ್ದ ಒಬ್ಬ ಸ್ಟಾಫ್ನ ಒಂದಿಬ್ಬರನ್ನ ಇವರು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ದುಬೈ ಕಳಿಸ್ತೀವಿ, ಎಲ್ಲ ಖರ್ಚು ನಾವು ಮಾಡ್ತೀವಿ, ಜೊತೆಗೆ ಒಂದು 10 lakhs or 15 lakhs ಕೊಡ್ತೀವಿ, ನೀವು ಬೇಕಾದರೆ ಇಲ್ಲೊಂದು ಬೆಂಗಳೂರಲ್ಲಿ ಸೈಟ್ ಕೊಡಿಸ್ತೀವಿ, ಇದೆಲ್ಲ ಹೇಳಿ ನೀವು ಅವ್ರ ಬಗ್ಗೆ ತುಂಬ ನೆಗೆಟಿವ್ ಹೇಳಬೇಕು. ಅವ್ರ ಮನೇಲಿ ಈ ಥರ ನಡೀತಾ ಇತ್ತು, ಇದೆಲ್ಲ ನಡೀತು ಅಂತ ಒಂದು ವರ್ಷಾಗಿ ನೀವು ಹೇಳಬೇಕು, ಇದಕ್ಕೆ ನಾವು ಈ ಥರ ದುಡ್ಡು ಕೊಡ್ತೀವಿ ಅನ್ನೋದು ಮಾತನ್ನ ಹೇಳಿದಾರಂತೆ. ಅದಕ್ಕೆ ನಮ್ಮ ಜೊತೇಲಿ ಯಾರು ವರ್ಕ್ ಮಾಡ್ತಿದ್ರೋ ಅವ್ರ ಮನೆಯವರೇ ನಮ್ಗೆ ಫೋನ್ ಮಾಡಿ ಮಾಹಿತಿ ತಿಳಿಸಿದ್ದಾರೆ. ನಾವು ಇದಕ್ಕೆ ಒಪ್ತಾ ಇಲ್ಲ, ಬಟ್ ಅವ್ರು ತುಂಬಾ ಒಂದು ಪ್ರೆಷರ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ವೀಕ್ಗೆ ಬಹುಶಃ ನೀವು ಇದನ್ನು ನೋಡ್ತೀರ, ಮಂಡ್ಯದಲ್ಲಿ ಯಾವ ಮಟ್ಟಕ್ಕೆ ಅವರು ಇಳಿತಾರೆ ಅನ್ನೋದಕ್ಕೆ. ಅಂದರೆ ಯಾವುದೊಂದು ಸ್ಟ್ಯಾಂಡರ್ಡ್, ಒಂದು ಪ್ರಿನ್ಸಿಪಲ್, ಒಂದು ಯಾವುದೇ ಒಂದು ಸಿದ್ಧಾಂತ ಇಲ್ಲದೆ ಇರುವಂಥ ಒಂದು ಮಟ್ಟಕ್ಕೆ ಇಳಿಸ್ತಾ ಇದ್ದಾರೆ. ಜನ ನೋಡ್ತಿದ್ದಾರೆ. ನನಗೇನಿಲ್ಲ, ಐ ಆಮ್ ರೆಡಿ ಟು ಫೇಸ್ ಎನಿಥಿಂಗ್. ನನ್ನಲ್ಲಿ ತಪ್ಪಿಲ್ಲ, ನಾನು ಮಾಡ್ತಿರೋದು ಒಂದು ಒಳ್ಳೆಯ ಉದ್ದೇಶ ಅನ್ನೋ ಧೈರ್ಯ ನನಗಿದೆ, ಜನಶಕ್ತಿ ನನಗಿದೆ. ಐ ಡೋಂಟ್ ಕೇರ್ ವಾಟ್ ಎವರ್ ದೇ ಡೂ, ಐ ಆಮ್ ರೆಡಿ ಟು ಫೇಸ್ ಇಟ್. ನನಗೆ ಇನ್ನೂ ಅದು ನಾನು ಮಾಡ್ತಿರೋದು ಸರಿ ಇದು ಅಂತ ಈಗ ಅನಿಸ್ತಾ ಇದೆ. ಯಾಕೆಂದರೆ ಇಷ್ಟೊಂದು ರಾಜಕಾರಣ ನೋಡಿದ್ದೀವಿ, ಬಟ್ ಇಷ್ಟು ವರ್ಸ್ಟ್ ಅಂತೂ ನಾನು ಎಲ್ಲೂ ನೋಡಿಲ್ಲ. ಇದಕ್ಕೊಂದು ಎಲ್ಲೋ ಒಂದು ಎಂಡ್ ಆಗಬೇಕು. ಅದು ನನ್ನಿಂದ ಆದರೆ ಸಂತೋಷ, ಇಲ್ಲದೇ ಇದ್ದರೂ ಇದಕ್ಕೆ ಒಂದು ಈ ರೀತಿಯ ಒಂದು ರಾಜಕಾರಣ, ಅವರ ಸ್ವಭಾವ, ಅವರ ನಡವಳಿಕೆ, ಅವ್ರು ಮಾಡ್ತಿರೋ ಒಂದು ಕರಪ್ಟ್ ಪಾಲಿಟಿಕ್ಸ್ ಎಕ್ಸ್ಪೋಸ್ ಆಗ್ತಾ ಇದೆಯಲ್ಲ, ಅಷ್ಟೇ ಸಂತೋಷ ನನಗೆ. ಇವಾಗ ಹೇಳಬೇಕೋ ಬೇಡವೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಬಹುಶಃ ನೀವೆಲ್ಲರೂ ಇದ್ದೀರಾ, ಅದಕ್ಕೆ ನಾನು ಹೇಳಬೇಕು. ಈ ನೆಕ್ಸ್ಟ್ ವೀಕ್ ಬಂದು ಏನೋ ಸೋಷಿಯಲ್ ಮೀಡಿಯಾ ಥ್ರೂ ಒಂದು ದೊಡ್ಡ ಪರ್ಸನಲ್ ಅಟ್ಯಾಕ್ಸ್ ಮಾಡಬೇಕು ಅಂತಿದ್ದಾರೆ ಅಂತ ನನಗೆ JDS ಕಡೆಯಿಂದ ಒಬ್ಬರು ಟಾಪ್ ಸೋರ್ಸಿಂದ ನಿನ್ನೆ ಮಾಹಿತಿ ಬಂತು. ತುಂಬಾ ವರ್ಸ್ಟಾಗಿ ಹೋಗೋಕ್ಕೆ ನಾವು ರೆಡಿ ಇದ್ವಿ. ಯಾವುದೇ ಒಂದು ವಿಡಿಯೋನಾದರೂ ಮಾರ್ಫ್ ಮಾಡ್ತೀವಿ, ಫೋಟೋನಾದರೂ ಮಾರ್ಫ್ ಮಾಡ್ತೀವಿ, ಯಾರ ಕೈಲಾದರೂ ಹೇಳಿಕೆಗಳನ್ನ ನಾವು ಹೇಳಿಸ್ತೀವಿ ಅನ್ನೋ ಒಂದು ಮಟ್ಟಕ್ಕೆ ಹೋಗಬೇಕು ಅಂತಿದ್ದಾರಂತೆ. ನಮ್ಮ ಹತ್ರ ವರ್ಕ್ ಮಾಡ್ತಿದ್ದ ಒಬ್ಬ ಸ್ಟಾಫ್, ಮೊದಲು ಅಂಬರೀಷ್ ಅವರು ನಮ್ಮ ಜೊತೆಲಿ ವರ್ಕ್ ಮಾಡ್ತಿದ್ದ ಒಬ್ಬ ಸ್ಟಾಫ್ನ
ಒಂದಿಬ್ಬರನ್ನ ಇವರು ಕಾಂಟ್ಯಾಕ್ಟ್ ಮಾಡ್ತಾರಂತೆ. ಕಾಂಟ್ಯಾಕ್ಟ್ ಮಾಡಿ ನಿಮಗೆ ದುಬೈ ಅಥವಾ ಸಿಂಗಪೂರ್ ನಾವು ಕಳಿಸ್ತೀವಿ, ಎಲ್ಲ ಖರ್ಚು ನಾವು ಮಾಡ್ತೀವಿ, ಜೊತೆಗೆ ಒಂದು 10 lakhs or 15 lakhs ಕೊಡ್ತೀವಿ, ನೀವು ಬೇಕಾದರೆ ಇಲ್ಲೊಂದು ಬೆಂಗಳೂರಲ್ಲಿ ಸೈಟ್ ಕೊಡಿಸ್ತೀವಿ. ಇದೆಲ್ಲ ಹೇಳಿ ನೀವು ಅವ್ರ ಬಗ್ಗೆ ತುಂಬ ನೆಗೆಟಿವ್ ಹೇಳಬೇಕು. ಅವ್ರ ಮನೇಲಿ ಈ ಥರ ನಡೀತಾ ಇತ್ತು, ಇದೆಲ್ಲ ನಡೀತು ಅಂತ ಒಂದು ವರ್ಷಾಗಿ ನೀವು ಹೇಳಬೇಕು. ಇದಕ್ಕೆ ನಾವು ಈ ಥರ ದುಡ್ಡು ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದಾರಂತೆ. ಅದಕ್ಕೆ ನಮ್ಮ ಜೊತೇಲಿ ಯಾರು ವರ್ಕ್ ಮಾಡ್ತಿದ್ರೋ ಅವ್ರ ಮನೆಯವರೇ ನಮ್ಗೆ ಫೋನ್ ಮಾಡಿ ಈ ಮಾಹಿತಿ ತಿಳಿಸಿದ್ದಾರೆ. ನಾವು ಇದಕ್ಕೆ ಒಪ್ತಾ ಇಲ್ಲ, ಬಟ್ ಅವ್ರು ತುಂಬಾ ಒಂದು ಪ್ರೆಷರ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ವೀಕ್ಗೆ ಬಹುಶಃ ನೀವು ಇದನ್ನು ನೋಡ್ತೀರ, ಮಂಡ್ಯದಲ್ಲಿ ಯಾವ ಮಟ್ಟಕ್ಕೆ ಅವರು ಇಳಿತಾರೆ ಅನ್ನೋದಕ್ಕೆ. ಅಂದರೆ ಯಾವುದೊಂದು ಸ್ಟ್ಯಾಂಡರ್ಡ್, ಒಂದು ಪ್ರಿನ್ಸಿಪಲ್, ಒಂದು ಯಾವುದೇ ಒಂದು ಸಿದ್ಧಾಂತ ಇಲ್ಲದೆ ಇರೋವಂಥ ಒಂದು ಮಟ್ಟಕ್ಕೆ ಇಳಿಸ್ತಾ ಇದ್ದಾರೆ. ಜನ ನೋಡ್ತಿದ್ದಾರೆ. ನನಗೇನಿಲ್ಲ, ಐ ಆಮ್ ರೆಡಿ ಟು ಫೇಸ್ ಎನಿಥಿಂಗ್. ನನ್ನಲ್ಲಿ ತಪ್ಪಿಲ್ಲ, ನಾನು ಮಾಡ್ತಿರೋದು ಒಂದು ಒಳ್ಳೆಯ ಉದ್ದೇಶ ಅನ್ನೋ ಧೈರ್ಯ ನನಗಿದೆ, ಜನಶಕ್ತಿ ನನಗಿದೆ. ಐ ಡೋಂಟ್ ಕೇರ್ ವಾಟ್ ಎವರ್ ದೇ ಡೂ, ಐ ಆಮ್ ರೆಡಿ ಟು ಫೇಸ್ ಇಟ್. ನನಗೆ ಇನ್ನೂ ಅದು ನಾನು ಮಾಡ್ತಿರೋದು ಸರಿ ಇದು ಅಂತ ಈಗ ಅನಿಸ್ತಾ ಇದೆ. ಯಾಕೆಂದರೆ ಇಷ್ಟೊಂದು ರಾಜಕಾರಣ ನೋಡಿದ್ದೀವಿ, ಬಟ್ ಇಷ್ಟು ವರ್ಸ್ಟ್ ಅಂತೂ ನಾನು ಎಲ್ಲೂ ನೋಡಿಲ್ಲ. ಇದಕ್ಕೊಂದು ಎಲ್ಲೋ ಒಂದು ಎಂಡ್ ಆಗಬೇಕು. ಅದು ನನ್ನಿಂದ ಆದರೆ ಸಂತೋಷ, ಇಲ್ಲದೇ ಇದ್ದರೂ ಇದಕ್ಕೆ ಒಂದು ಈ ರೀತಿಯ ಒಂದು ರಾಜಕಾರಣ, ಅವರ ಸ್ವಭಾವ, ಅವರ ನಡವಳಿಕೆ, ಅವ್ರು ಮಾಡ್ತಿರೋ ಒಂದು ಕರಪ್ಟ್ ಪಾಲಿಟಿಕ್ಸ್ ಎಕ್ಸ್ಪೋಸ್ ಆಗ್ತಾ ಇದೆಯಲ್ಲ, ಅಷ್ಟೇ ಸಂತೋಷ ನನಗೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ನರಸಿಂಹಮೂರ್ತಿ. ದಿನದಿಂದ ದಿನಕ್ಕೆ ಮಂಡ್ಯದಲ್ಲಿ ಆಗ್ತಿರುವಂತಹ ಒಂದಷ್ಟು ಬೆಳವಣಿಗೆಗಳನ್ನ ನೋಡಿದ್ರೆ ಅಲ್ಲಿ ಎಲೆಕ್ಷನ್ ಆಗ್ತಾ ಇದೆಯಾ ಅಥವಾ ಮಹಾಯುದ್ಧ ಆಗ್ತಾ ಇದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ನಿಜ ಯಶೋಧ, ಯಾಕಂತ ಹೇಳಿದ್ರೆ ಕೇವಲ ಆರೋಪಗಳು ಪ್ರತ್ಯಾರೋಪಗಳಿಗೆ ಸೀಮಿತವಾಗಿದ್ದಂತಹ ಈ ಒಂದು ಮಂಡ್ಯ ರಣರಂಗ ಏನಿದೆ ಅದು ಒಂದ್ ರೀತಿ ತೀಕ್ಷ್ಣ ರೂಪದ ಮಾತುಗಳಿಗೆ ಹೋಗ್ತಿರ್ತಕ್ಕಂತಹದ್ದು. ಯಾಕಂತ ಹೇಳಿದ್ರೆ ಇವತ್ತು ಶ್ರೀರಂಗಪಟ್ಟಣ ತಾಲೂಕಿನ ವಿವಿಧ ಹಳ್ಳಿಗಳಲ್ಲಿ ಸುಮಲತಾರವರು ಪ್ರಚಾರ ಮಾಡ್ತಕ್ಕಂತಹ ವೇಳೆ ಜೆಡಿಎಸ್ ನಾಯಕರ ಮೇಲೆ ದೊಡ್ಡ ಬಾಂಬ್ ಅನ್ನ ಹಾಕಿರ್ತಕ್ಕಂತಹದ್ದು. ಅಂದ್ರೆ ಅವ್ರು ಮಾಡಿರ್ತಕ್ಕಂತಹ ಆರೋಪ ಅತ್ಯಂತ ಗಂಭೀರವಾದ ಆರೋಪವನ್ನ ಮಾಡಿರ್ತಕ್ಕಂತಹದ್ದು. ಅಂದ್ರೆ ಈಗಾಗಲೇ ಜೆಡಿಎಸ್ ನಾಯಕರೇ ಅಂದ್ರೆ ಜೆಡಿಎಸ್ ನ ಟಾಪ್ ಮೋಸ್ಟ್ ಲೀಡರ್ ಒಬ್ರು ನನಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಜೆಡಿಎಸ್ ನ ನಾಯಕರು ನನ್ನ ಕುಟುಂಬದ ವಿಡಿಯೋ ಮತ್ತೆ ಫೋಟೋಗಳೇನಿದಾವೆ ಅದನ್ನ ಮಾರ್ಫ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕೋದಕ್ಕೆ ವ್ಯವಸ್ಥಿತವಾಗಿ ಒಂದು ಪ್ರಯತ್ನವನ್ನ ಪಡ್ತಿದ್ದಾರೆ. ಈ ಹಿಂದೆ ನನ್ನ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಇಬ್ಬರು ಹುಡುಗರನ್ನ ಈಗಾಗಲೇ ಅವರು ಸಂಪರ್ಕ ಮಾಡಿದ್ದಾರೆ. ಅವರಿಗೆ ಸುಮಾರು 15 ಲಕ್ಷ ಹಣ, ಅದರ ಜೊತೆಗೆ ಬೆಂಗಳೂರಿನಲ್ಲಿ ಒಂದು ಸೈಟ್ ಕೊಡೋದಾಗಿ ಒಂದು ಆಮಿಷವನ್ನ ಒಡ್ಡಿದ್ದಾರೆ. ಅವರ ಮನೆಯವರು ನನಗೆ ಈ ಒಂದು ವಿಚಾರವನ್ನ ತಿಳಿಸಿದ್ದಾರೆ. ಅದಾದ ನಂತರ ಅವರನ್ನ ನಾವು ಏನ್ ಇಬ್ಬರು ಹುಡುಗರೇನಿದ್ದಾರೆ ಅವ್ರಿಗೆ ನಾವು ಹೇಳ್ಕೊಟ್ಟ ಹಾಗೆ ನೀವು ಹೇಳಿಕೆಗಳನ್ನ ಕೊಡಿ ಅಂತೇಳಿ ಆ ಹುಡುಗರನ್ನ ತಯಾರಿ ಮಾಡಿದ್ದಾರೆ. ಅದಾದ ನಂತರ ನಿಮ್ಮನ್ನ ನಾವು ಸಿಂಗಾಪುರ್ ಅಥವಾ ಫಾರಿನ್ಗೆ ಕಳ್ಸಿಕೊಡ್ತಕ್ಕಂತ ಕೆಲಸವನ್ನ ಮಾಡ್ತೀವಿ, ನೀವು ಅಲ್ಲಿ ಹಾಯಾಗಿರಿ. ಥ್ಯಾಂಕ್ ಯು ನರಸಿಂಹಮೂರ್ತಿ. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ ಶಿವರಾಮೇಗೌಡ್ರೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಮತದಾನಕ್ಕೆ 10 ದಿನ ಇರುವಾಗ ಸುಮಲತಾ ಅಂಬರೀಶ್ ಅವರು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಸುಮಲತಾ ಕುಟುಂಬದ ತೇಜೋವಧೆಗೆ ಜೆಡಿಎಸ್ ನವರು ಒಂದು ಹೊಸ ಸಂಚನ್ನ ರೂಪಿಸಿದ್ದಾರಂತೆ, ಒಂದು ತೇಜೋವಧೆ ಮಾಡೋದಕ್ಕೆ ಹೊರಟಿದಿರಂತೆ. ಆ ಮಾಹಿತಿಯನ್ನ ಜೆಡಿಎಸ್ ನ ಮಹಾನ್ ನಾಯಕರೇ ಇವ್ರಿಗೆ ಕೊಟ್ಟಿದ್ದಾರಂತೆ. ಏನ್ ಹೇಳ್ತೀರಾ ಸರ್ ನೀವು? ಮೊದಲಿಂದಲೂ ಸಹಿತ ಸುಮಲತಾ ಅವರ ಚುನಾವಣೆನ ಯಾಕೆ ನಡೆಸ್ಕೊಂಡ್ ಬರ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಅವರು ನಂಬರ್ 1 ಡ್ರಾಮಾ ಕಂಪನಿ. ಅಂಬರೀಶ್ ಅವರು ಏನು ಒಂದು ಒಳ್ಳೆ ಹೆಸರು ತಗೊಂಡಿದ್ರು ಮಂಡ್ಯದಲ್ಲಿ, ಅವರ ಹೆಸರಿಗೆ ಕಪ್ಪು ಚುಕ್ಕೆ ಬರೋ ಹಾಗೆ ಸುಮಲತಾ ಅವರು ನಡ್ಕೋತಾ ಇದ್ದಾರೆ. ಇಂಥವೆಲ್ಲ ಯಾವಾಗ್ಲೂ ಸಹಿತ ನಮ್ಮ ಪಕ್ಷಕ್ಕೆ ಇದರದ ಯಾವ್ದೋ ನೆಸಿಟಿನೂ ಇಲ್ಲ. ನಂಬ್ತಾ ಬರ್ತಾ ಇರ್ತಕ್ಕಂಥವ್ರು ಅವ್ರ ಪಾಪ ಅವ್ರ ಸುತ್ತಮುತ್ತ ಬರ್ತಾ ಇರೋ ಜನ ನೋಡಿ ಹಂಗೆ ಭಾವುಕರಾಗಿ ಇನ್ನೇನ್ ನಾನು ಸೋತ್ ಬಿಡ್ತೀನಿ, ಇನ್ನೇನು ಈಗ ಡೇ ಬೈ ಡೇ ಅವ್ರದ್ದು ಕ್ಷೀಣಿಸ್ತಾ ಬರ್ತದೆ ಇನ್ ಮುಂದಕ್ಕೆ. ಅದಕ್ಕೆ ದಿಗ್ಭ್ರಾಂತರಾಗಿ ಈ ತರ ಅಲ್ಲ, ಸಾರ್ವಜನಿಕವಾಗಿ ಅದು ಕೂಡ ಮಾಧ್ಯಮಗಳ ಮುಂದೆ ನಿಂತು ಜೆಡಿಎಸ್ ನ ನಾಯಕರೊಬ್ರೆ ನನ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸುಖ ಸುಮ್ಮನೆ ಆರೋಪ ಮಾಡೋದಕ್ಕೆ ಸಾಧ್ಯನಾ? ನೋಡಮ್ಮ, ಸುಮಲತಾ ಅವರು ಏನ್ ಬೇಕಾದ್ರೂ ಹೇಳ್ತಾರೆ. ನಾನು ನೋಡಿದ್ನಲ್ಲ ಚುನಾವಣೆನಲ್ಲಿ, ಸುಮಲತಾ ಅವರು ಈಗ ಅವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮ್ರು. ನಾನು ಎಲ್ಲಾ ವಿಚಾರನು ಸಹಿತ ನಿಮ್ ಜೊತೆ ಹಂಚ್ಕೊಳಕ್ ಆಗುದಿಲ್ಲ. ನಂಬರ್ 1 ಡ್ರಾಮಾ ಕಂಪನಿ. ಅವರು ಚೆನ್ನಾಗಿ ಜನನ ನಂಬಿಸೋದಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಈಗ ನನ್ ಒಂದೇ ಪ್ರಶ್ನೆ, 20 ವರ್ಷಗಳಿಂದ ನನಗೆ ರಾಜಕೀಯವೇ ಗೊತ್ತಿರ್ಲಿಲ್ಲ, ಇದೆಲ್ಲ ರಾಜಕೀಯ ಅಂತಾರೆ. 20 ವರ್ಷದಿಂದ
ಅವ್ರ ಯಜಮಾನರು ರಾಜಕಾರಣದಲ್ಲೇ ಇದ್ರು. ಬಿ ಫಾರಂ ಅವ್ರ ಮನೆಗೆ ಹೋಗಿತ್ತು, ಬಂದ್ ನಿಂತ್ಕೋಬಹುದಾಗಿತ್ತಲ್ಲ, ಯಾರು ಬೇಡ ಅಂದಿದ್ದರು. ಸರ್ ಅದು ಬೇಡ. ಇವಾಗ ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ಇವಾಗ ನೋಡಿ, ಇವಾಗ ಎಲೆಕ್ಷನ್ ಗೆಲ್ಲೋಕೆ ಈ ರೀತಿ ಹೇಳ್ತಾ ಇದಾರಾ ಅಥವಾ JDS ಷಡ್ಯಂತ್ರವನ್ನ ರೂಪಿಸಿದ್ಯಾ? ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಿ ಸರ್. ನಮ್ಮ ಪಕ್ಷ ಯಾವ ಷಡ್ಯಂತ್ರವನ್ನು ರೂಪಿಸಿಲ್ಲ. ನಮ್ಮ ಪಕ್ಷದ ಯಾವ ಮುಖಂಡರುಗಳಿಗೂ ಅದರ ಅಗತ್ಯ ಇಲ್ಲ. ನಾವು ಗ್ರೌಂಡ್ ಅಲ್ಲಿ ಇರ್ತಕ್ಕಂಥವ್ರು, ಜನಗಳ ಮಧ್ಯೆ ಇರ್ತಕ್ಕಂಥವ್ರು, ಬೂತ್ ಲೆವೆಲ್ ಅಲ್ಲಿ ಇರ್ತಕ್ಕಂಥವ್ರು, ಅವ್ರಿಗೆ ದಿಗ್ಭ್ರಾಂತಿ ಆಗ್ಬಿಟ್ಟಿದ್ದಾರೆ. ಇಲ್ಲಿ ಬರ್ತಕ್ಕಂಥ ಜನ ವೋಟ್ ಆಗಿ ಕನ್ವರ್ಟ್ ಆಗ್ತಾ ಇಲ್ಲ. ಈಗ ನಾವೇನ್ ಮಾಡೋದು, ಸೋತ್ ಬಿಡ್ತೀವಲ್ಲ ಅಂತ ಹೇಳಿ ಈ ತರ ದಿಗ್ಭ್ರಾಂತಿ ಭಯದಿಂದ ಈ ರೀತಿ ಮಾತನಾಡ್ತಾ ಇದ್ದಾರೆ. ಸೋಲಿನ ಭಯದಿಂದ ಈ ರೀತಿ ಮಾತನಾಡ್ತಾ ಇದ್ದಾರೆ. ಅಲ್ಲ, ಸೋಷಿಯಲ್ ಮೀಡಿಯಾದ ಇಬ್ಬರು ನಿಪುಣರನ್ನ ಸಂಪರ್ಕ ಮಾಡಿದ್ದಾರಂತೆ JDS ನವರು. ಜೊತೆಗೆ ಅವ್ರಿಗೆ ಒಂದಿಷ್ಟು ಆಮಿಷಗಳನ್ನ ಕೂಡ ಒಡ್ಡಿದಾರಂತೆ. ಒಂದ್ ಸೈಟ್ ಕೊಡ್ತೀನಿ, 15 ಲಕ್ಷ ಕೊಡ್ತೀನಿ. ನೋಡಮ್ಮ, ನನಗೂ ಅವ್ರ ವಿಚಾರಗಳು ನೋವೆಂಟ್ ಗೊತ್ತಿದ್ದಾವೆ. ಎಲ್ಲನೂ ಚುನಾವಣೆ ದೃಷ್ಟಿನಲ್ಲಿ ನಾವು ಉಪಯೋಗಿಸ್ಕೊಳಕ್ ರೆಡಿ ಇಲ್ಲ. 108 ಇದಾವೆ. ಒಂದ್ ಪುಸ್ತಕ ಬರೀಬಹುದು ಅವ್ರ ಚರಿತ್ರೆನ, 20 ವರ್ಷದ ಚರಿತ್ರೆನ. ಅಂದ್ರೆ ಅಷ್ಟೊಂದು ದೂರುಗಳಿದಾವೆ ಅವ್ರ ಮೇಲೆ. ನಾವೆಲ್ಲರೂ ಹೇಳಲಿಕ್ಕೆ ಹಂಚ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಓಕೆ, ನೀವು ಸುಳ್ಳು ಅಂತ ಹೇಳ್ತಾ ಇದ್ದೀರಾ ಹಾಗಾದ್ರೆ. ಥ್ಯಾಂಕ್ ಯು ಸರ್, ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದಕ್ಕೆ.